ಮಾನವನ ಜೀವನದಲ್ಲಿ ಕಾಮ, ಆಕರ್ಷಣೆ ಮತ್ತು ಪ್ರೀತಿ ಸಹಜವಾದ ಭಾವನೆಗಳು. ಇವು ಗಂಡಸರಿಗೆ ಮಾತ್ರವಲ್ಲ, ಹೆಂಗಸರಿಗೂ ಸಹ ಸಹಜವಾಗಿ ಉಂಟಾಗುತ್ತವೆ. ಆದರೆ ಸಮಾಜದಲ್ಲಿ ಹೆಂಗಸರ ಕಾಮ ಭಾವನೆಗಳ ಬಗ್ಗೆ ಮಾತನಾಡುವುದು ಇಂದಿಗೂ ಒಂದು ನಿಷಿದ್ಧ ವಿಷಯದಂತೆ ಕಾಣುತ್ತದೆ. ಇದರಿಂದಾಗಿ ಕಾಮವುಳ್ಳ ಹೆಂಗಸು ಎಂಬ ಪದಕ್ಕೆ ತಪ್ಪು ಅರ್ಥಗಳು ಮತ್ತು ನಕಾರಾತ್ಮಕ ದೃಷ್ಟಿಕೋನಗಳು ಜೋಡಿಸಲ್ಪಡುತ್ತವೆ. ವಾಸ್ತವದಲ್ಲಿ ಆಕರ್ಷಣೆ ಮತ್ತು ಆಸಕ್ತಿ ವ್ಯಕ್ತವಾಗುವುದು ವ್ಯಕ್ತಿಯ ಸ್ವಭಾವ, ಪರಿಸರ, ಸಂಸ್ಕೃತಿ ಮತ್ತು ಶಿಕ್ಷಣದ ಮೇಲೆ ಅವಲಂಬಿತವಾಗಿರುತ್ತದೆ. ಇವತ್ತಿನ ವಿಡಿಯೋದಲ್ಲಿ ಕಾಮಭಾವನೆ ಹೊಂದಿರುವ ಹೆಂಗಸು ಗಂಡಸರೊಂದಿಗೆ ಹೇಗೆ ಮಾತನಾಡಬಹುದು, ಯಾವ ರೀತಿಯ ಪದಗಳು ಅಥವಾ ಸೂಚನೆಗಳನ್ನು ಬಳಸಬಹುದು ಎಂಬುದನ್ನು ಮಾನವೀಯ ಮತ್ತು ಗೌರವಪೂರ್ಣ ರೀತಿಯಲ್ಲಿ ತಿಳಿಸಿಕೊಡುತ್ತೇವೆ. ವಿಡಿಯೋ ತುಂಬಾ ಇಂಟರೆಸ್ಟಿಂಗ್ ಆಗಿದೆ, ಆದ್ದರಿಂದ ಪುರುಷರೇ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. 1. ಮಾನಸಿಕ ಮತ್ತು ಭಾವನಾತ್ಮಕ ಸಂಪರ್ಕ. ಮೊದಲನೆಯದಾಗಿ, ಕಾಮ ಅಥವಾ ಆಕರ್ಷಣೆ ಎಂದರೆ ಕೇವಲ ದೈಹಿಕ ಆಸೆಯಷ್ಟೇ ಅಲ್ಲ, ಅದು ಮಾನಸಿಕ ಸಂಪರ್ಕ, ಭಾವನಾತ್ಮಕ ಹತ್ತಿರತೆ ಮತ್ತು ಪರಸ್ಪರ ಒಪ್ಪಿಗೆಯ ಮೇಲೆ ಆಧಾರಿತವಾಗಿರುತ್ತದೆ. ಕಾಮಭಾವನೆ ಹೊಂದಿರುವ ಹೆಂಗಸು ಸಾಮಾನ್ಯವಾಗಿ ಗಂಡಸರನ್ನು ಅಶ್ಲೀಲ ಪದಗಳಿಂದ ಕರೆಯುವುದಿಲ್ಲ, ಬದಲಾಗಿ ಅವಳು ತನ್ನ ಆಸಕ್ತಿಯನ್ನು ಸೂಕ್ಷ್ಮವಾಗಿ ಮತ್ತು ಸಂಸ್ಕೃತವಾಗಿ ವ್ಯಕ್ತಪಡಿಸುತ್ತಾಳೆ. 2. ಸೂಕ್ಷ್ಮ ಸಂಭಾಷಣೆ. ಕೆಲವೊಮ್ಮೆ ಅವಳು ಗಂಡಸನ್ನು ನಿನ್ನ ಜೊತೆ ಮಾತನಾಡಿದರೆ ಚೆನ್ನಾಗಿರುತ್ತೆ, ನಿನ್ನ ಸನಿಹ ನನಗೆ ಇಷ್ಟ, ಅಥವಾ ನಿನ್ನ ಅರ್ಥ ಮಾಡಿಕೊಳ್ಳುವ ಶಕ್ತಿ ನನಗೆ ಮೆಚ್ಚುಗೆಯಾಗಿದೆ ಎಂಬಂತಹ ವಾಕ್ಯಗಳ ಮೂಲಕ ತನ್ನ ಆಕರ್ಷಣೆಯನ್ನು ಸೂಚಿಸುತ್ತಾಳೆ. ಇವು ನೇರವಾಗಿ ಕಾಮವನ್ನು ಹೇಳದಿದ್ದರೂ ಆಕರ್ಷಣೆ ಮತ್ತು ಹತ್ತಿರತೆಯ ಸೂಚನೆಗಳನ್ನು ನೀಡುತ್ತವೆ. 3. ದೇಹಭಾಷೆಯ ಸೂಚನೆಗಳು. ಇನ್ನು ಕೆಲವು ಸಂದರ್ಭಗಳಲ್ಲಿ ಧ್ವನಿಯ ಏರಿಳಿತ, ಕಣ್ಣಿನ ನೋಟ, ನಗು ಅಥವಾ ದೇಹಭಾಷೆಯ ಮೂಲಕವೂ ಅವಳು ತನ್ನ ಭಾವನೆಗಳನ್ನು ವ್ಯಕ್ತಪಡಿಸಬಹುದು. ಈ ಎಲ್ಲಾ ಸೂಚನೆಗಳು ಗಂಡಸರಿಗೆ ಗೌರವ ನೀಡುವ ರೀತಿಯಲ್ಲೇ ಇರುತ್ತವೆ, ಏಕೆಂದರೆ ಆರೋಗ್ಯಕರ ಆಕರ್ಷಣೆ ಎಂದರೆ ಪರಸ್ಪರ ಒಪ್ಪಿಗೆ ಮತ್ತು ಗೌರವ. 4. ಭಾವನಾತ್ಮಕ ಭದ್ರತೆ. ಸಮಾಜದಲ್ಲಿ ಹೆಂಗಸು ತನ್ನ ಆಸೆಯನ್ನು ವ್ಯಕ್ತಪಡಿಸಿದರೆ ಅವಳನ್ನು ತಪ್ಪಾಗಿ ನಿರ್ಣಯಿಸುವ ಪ್ರವೃತ್ತಿ ಇದೆ, ಆದರೆ ಇದು ಸರಿಯಲ್ಲ. ಗಂಡಸರಿಗೆ ತಮ್ಮ ಆಸಕ್ತಿಯನ್ನು ಹೇಳುವ ಹಕ್ಕಿದ್ದರೆ ಹೆಂಗಸರಿಗೂ ಅದೇ ಹಕ್ಕಿದೆ. ಅವಳು ಗಂಡಸನ್ನು ನೀನು ನನಗೆ ಭದ್ರತೆಯ ಭಾವನೆ ನೀಡುವ ವ್ಯಕ್ತಿ, ನಿನ್ನ ಹತ್ತಿರ ಇದ್ದರೆ ನೆಮ್ಮದಿ ಅನಿಸುತ್ತದೆ ಎಂಬ ಪದಗಳಿಂದ ಕರೆಯಬಹುದು. ಇವು ಕಾಮಭಾವನೆಯ ಜೊತೆಗೆ ಭಾವನಾತ್ಮಕ ಸಂಪರ್ಕವನ್ನು ತೋರಿಸುತ್ತವೆ. ಒಟ್ಟಾರೆಯಾಗಿ, ಕಾಮವುಳ್ಳ ಹೆಂಗಸು ಗಂಡಸರನ್ನು ಹೇಗೆ ಕರೆಯುತ್ತಾಳೆ ಎಂಬ ಪ್ರಶ್ನೆಗೆ ಒಂದೇ ಉತ್ತರ ಇಲ್ಲ, ಅದು ಅವಳ ವ್ಯಕ್ತಿತ್ವ ಮತ್ತು ಪರಿಸ್ಥಿತಿಯ ಮೇಲೆ ಅವಲಂಬಿತವಾಗಿರುತ್ತದೆ. ಆರೋಗ್ಯಕರ ಕಾಮಭಾವನೆ ಎಂದರೆ ಅಶ್ಲೀಲತೆ ಅಲ್ಲ, ಅದು ಗೌರವ ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆಯಲ್ಲಿ ವ್ಯಕ್ತವಾಗುತ್ತದೆ. ಕಾಮವು ಪ್ರೀತಿಯಂತೆ ಮಾನವ ಜೀವನದ ಒಂದು ಭಾಗ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.